ನಮಸ್ತೆ ಸ್ನೇಹಿತರೆ. ಬೆಟ್ಟ ಗುಡ್ಡ ಅರಣ್ಯಗಳಲ್ಲಿ, ರಾಜ್ಯ ಹೆದ್ದಾರಿಗಳಲ್ಲಿ ಹಾಕಿರುವಂಥ ಗಿಡಗಳನ್ನು ಮಳೆ ಗಾಳಿಗೆ ಬಿದ್ದು ನೆಲ ಕಚ್ಚಿರುತ್ತವೆ. ಹಾಗಾಗಿ ನಾವು ಆ ಗಿಡಗಳನ್ನು ನಮ್ಮ ಕಣ್ಣಿಗೆ ಕಂಡಾಗ ಅವುಗಳನ್ನು ಎತ್ತಿ ಒಂದು ದೊಣ್ಣೆಯನ್ನು ನಿಲ್ಲಿಸಿ ಆ ಗಿಡಗಳನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದಾಗಿರುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇದು ನಂದು, ಇದು ಅವ್ರದ್ದು, ಇದು ನಮ್ಮದಲ್ಲ ಅನ್ನೋ ಭಾವನೆಯನ್ನು ಬಿಟ್ಟು ಪ್ರತಿಯೊಬ್ಬರು ಕೂಡ ಆ ಗಿಡ ಮರಗಳನ್ನು ಸಂರಕ್ಷಣೆ ಮಾಡುವಂಥ ಸೇವೆ ನಮ್ಮದಾಗಿರಬೇಕು. ಯಾಕಪ್ಪ ಅಂದರೆ ವೈರತ್ವ ಮಕ್ಮನ್ಸು ಯಾವುದೇ ಇರಲಿ, ಅದು ನಮ್ಮ ಮನೆಯಲ್ಲಿರಬೇಕಷ್ಟೇ ಹೊರತು ಸಮಾಜದ ಒಂದು ಸೇವೆಗೆ ಅಂತ ಬಂದಾಗ ಅವನ್ನೆಲ್ಲ ಇಟ್ಕೊಳ್ದೇನೆ ಮರಗಿಡಗಳ ಸಂರಕ್ಷಣೆ, ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ, ಹಲವಾರು ಪ್ರಕೃತಿ ಸೇವೆಗಳಿಗಾಗಿ ದುಡಿಯೋಣ. ಮತ್ತು ಪ್ರತಿಯೊಬ್ಬರು ಕೂಡ ನಿಮ್ಮ ಕಣ್ಣಿಗೆ ಎಲ್ಲನ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಕಿರುವಂಥ ಗಿಡಗಳು ನಿಮ್ಮ ಕಣ್ಣಿಗೆ ಕಂಡಾಗ ಆ ಗಿಡಗಳಿಗೆ ಒಂದು ಪೋಷಣೆ ಮಾಡುವುದಾಗಿರ್ಬೋದು, ಆ ಗಿಡವನ್ನು ಎತ್ತಿ ನಿಲ್ಲಿಸುವಂಥ ಸೇವೆಗಳಾಗಿರ್ಬೋದು, ಪ್ರತಿಯೊಬ್ಬರು ಮಾಡಬೇಕು. ಅದರಲ್ಲಿ ಜಾತಿ ಭೇದ ಭಾವ ಯಾವುದೂ ಇರಬಾರ್ದು. ಪ್ರಕೃತಿ ಬೆಳೆಸೋಕೆ ಅಂತಲೇ ಒಂದಷ್ಟು ಸಮಾಜದಲ್ಲಿರುವಂಥ ಪರಿಸರ ಪ್ರೇಮಿಗಳು ಮಾಡ್ತಾ ಇರುವುದನ್ನು ಗಮನಿಸಿ ನೀವು ಕೂಡ ಇಂಥ ಸೇವೆಗಳನ್ನು ಮಾಡಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಇದೊಂದು ಸೇವೆಗೆ ಸಹಕರಿಸಬೇಕು. ಯಾಕೆ ಅಂದರೆ ಇವತ್ತು ಹಾಕಿರುವಂಥ ಸಸಿಗಳು ಎಷ್ಟೋ ಎಮ್ಮರವಾಗಿ ನಿಂತಿವೆ. ಅದಕ್ಕಾಗಿ ಒಂದು ಸಾರ್ವಜನಿಕರ ಆರೋಗ್ಯದ ಕಾಳಜಿಯಿಂದ ಮರಗಿಡಗಳನ್ನು ಬೆಳೆಸಬೇಕು. ಯಾಕೆ ಅಂದರೆ ಉಸಿರು ಗಾಳಿ ಎಲ್ಲ ಪ್ರಕೃತಿಯಲ್ಲಿ ಬಂದ್ರೇ ಮನುಷ್ಯ ಆರೋಗ್ಯವಾಗಿ ಇರುವುದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಈ ಸಂದೇಶವನ್ನು ಪ್ರತಿಯೊಬ್ಬರಿಗೂ ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದೇವೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇದೊಂದು ಮರಗಿಡಗಳ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ನೀವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಇವತ್ತು ಒಂದಷ್ಟು